ಎಲ್ಲ ಎಲ್ಲ ಲೇ ನಿಂಗಣ್ಣ, ಗೊಬ್ಬರ ಮಾತ್ರ ಬಲು ಚೆನ್ನಾಗೈತ್ ಕಳ್ಳ. ಈ ರಂಗಜ್ಜ ಅವ್ರು ತಗೊಂಬಂದಿರೋದು ಅದ್ ಎಲ್ಲಿಂದ ತಗೊಂಬಂದ್ರೆ ಏನಪ್ಪ, ಬಾಳೆ ಸಸಿಗೆ ಹಾಕೋದಕ್ ಮಾತ್ರ ಬಲು ಚೆನ್ನಾಗೈತ್ ಕಳ್ಳ ಗೊಬ್ಬರ ಮಾತ್ರ ಅಲ್ವಾ? ಅಲ್ಲ ಕಣ, ಈ ರಂಗಜ್ಜ ಇನ್ನೇನಕ್ ಬೇರೆ ಇರ್ತಾವ ಗೊಬ್ಬರ ತಗೋಬೇಕು. ಅವ್ರೆ 4-5 ಹಸ್ಗಳನ್ನ ಕಟ್ಕೊಂಡಿದಾರ ಮಂತಾವ. ಗೊಬ್ಬರ ಏನ್ ಬೇಕಾದಷ್ಟು ಸಿಗುತ್ತೆ. ಎಲ್ಲ ಎಲ್ಲ ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆ, ಹಂಗೆ ಬಾಳೆ ಸಸಿಗಳಿಗೆಲ್ಲ ಈಗ ಮಾಮೂಲಿ ಅವ್ರದ್ದು ಹಸ್ಗಳ ಗೊಬ್ಬರನೇ ಹಾಕ್ಸ್ತಿರ್ಬೇಕು ಅವ್ರ ತಿಪ್ಪೆಯಿಂದಾನೆ. ಇನ್ನೆಲ್ಲಿಂದ ತಗೊಂಬರ್ತಾರಣ? ಆ ಹ್ಞೂ, ಅದು ಮಾತ್ರ ನಿಜ ಕಣಿ ಹೇಳ. ಮಾತ್ರ ಇನ್ನೊಂದು, ಹಂಗೆ ಕಷ್ಟ ಪಡೋದ್ ಕಣಿ ಹೇಳ ಆ ವಜ್ಜ ಮಾತ್ರ. ಓ, ಏನ್ ಮಕ್ಳುಗಳು ದುಡಿತಿದಾರ ಅಂತ ಏನೋ ಆ ವಜ್ಜ ಏನ್ ಸುಮ್ನೆ ಪುಗ್ಸಾಟ ಕೂತ್ಕೊಳ್ಳೋದಾಗ್ಲಿ, ಸುಮ್ನೆ ಹರಟೆ ಹೊಡ್ಕೊಂಡು ತಿರ್ಗಾಡೋದಾಗ್ಲಿ ಅವೆಲ್ಲ ಇಲ್ಲ ಆ ವಜ್ಜುನ ಹತ್ರ. ಓ, ಬೆಳಗಿಂದ ಸಂಜೆ ಗಂಟ ಕೆಲಸ ಮಾಡ್ತಾನೆ ಇರೋದ್ ಕಳ್ಳ. ದಿಸ ಅಲ್ಲ, ಒಂದ್ ಗಳಿಗೆನು ಸುಮ್ಮಕಿರೋದ್ ಕಡು. ಓ, ಆ ಕಿರಿ ಮಗನು ಒಳ್ಳೆ ದುಡಿತಿದಾನಂತೆ, ಬೆಂಗಳೂರಲ್ಲಿ ಇದಾರಂತೆ, ಒಳ್ಳೆ ಸೊಸೆ ಸಿಕ್ಕೈತೆ, ಒಳ್ಳೆ ಚೆನ್ನಾಗಿ ದುಡಿತಾರಂತೆ ಇಬ್ರಾಳುನು. ಆದ್ರೂನು ಕಾರ್ ಗಿರೆಲ್ಲ ತಗೊಂಡು ಒಳ್ಳೆ ಜೋರಾಗಿದಾರಂತ ಕಣಪ್ಪ ಅವ್ರ ಅತ್ತೆ ಮಾವನ ಕಡೆಯವ್ರು. ಆದ್ರೂ ಇವನು ಮಾತ್ರ ಇದಾನಲ್ಲ ನಮ್ಮ ಇವನು, ಇವನು ಇವನು ಕುಮಾರಣ್ಣ, ಇವನು ದುಡಿತಾನಂತೆ ಚೆನ್ನಾಗಿ. ಆದ್ರೂನು ಈ ವಜ್ಜ ಮಾತ್ರ ಸುಮ್ಮ ಕೂತ್ಕೊಳ್ಳೋಕಲ್ಲ, ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರುತ್ತೆ ನೋಡಲೆ. ಎಲ್ಲ ಇದು ಬಾಳೆ ಸಸಿ ಎಲ್ಲ ಹಾಕಿಸ್ಬಿಟ್ಟು ಅಲ್ಲೇ ಬಾಳೆ ಸಸಿಗಳಿಗೆಲ್ಲ ರೆಡಿ ಮಾಡಿಸ್ತೈತೆ, ಡ್ರಿಪ್ ಎಲ್ಲ ಮಾಡಿಸ್ಬಿಟ್ಟು ಅಲ್ಲೇ ಗೊಬ್ಬರ ಹಾಕಿಸ್ತೈತೆ ಬಾಳೆ ಸಸಿಗಳಿಗೆಲ್ಲ. ತಿರ್ಗಾ ಆ ಬೇರೆ ಇನ್ನೊಂದು ಪಕ್ಕದಲ್ಲಿ ಒಂದು ಹೊಲ ಇತ್ತು ನೋಡು, ಆ ಹೊಲದಲ್ಲಿ ಏನ್ ಬೆಳೆಗಿಳಿ ಜಾಸ್ತಿ ಏನ್ ಬೆಳಿತಿರಲ್ಲ, ಆ ಹೊಲಕ್ಕೆಲ್ಲ ಬೋರ್ಗಿರೆಲ್ಲ ಕೋರ್ಸ್ಬಿಟ್ಟು ತಿರ್ಗಾ ಅಲ್ಲೂ ತೆಂಗಿನ ಸಸಿ, ಅಡಿಕೆ ಸಸಿ ಎಲ್ಲ ಹಾಕ್ಸ್ತೈತೆ. ವಾ, ಎಲ್ಲ ಸುಮ್ಮಕ್ಕಿರೋದ್ ಕಡೆ ವಜ್ಜ ಒಂದ್ ದಿವಸನೂ ಒಂದ್ ಗಳಿಗೆನು ಬರೀ ಕೆಲಸನೇ ಮಾಡ್ತಿರುತ್ತೆ. ಅಲ್ಲ ಅಷ್ಟೊಂದೆಲ್ಲ ವಯಸ್ಸಾಗಿದ್ರು ಅಷ್ಟೊಂದು ಕಷ್ಟ ಪಡುತ್ತಲ್ಲ ವಜ್ಜ. ನಮ್ಮಂತವ್ರು ಆ ವಜ್ಜನ್ ನೋಡಿ ಕಲಿಬೇಕಲ್ಲ. ನಾವು 1-2 ದಿವಸ ಕೆಲಸ ಮಾಡ್ಬಿಟ್ರೆ ಅಯ್ಯೋ ಸುಸ್ತಾಯ್ತಂತ ಸುಮ್ಮ ಕೂತ್ಕೊಂತೀವಿ. ಆ ವಜ್ಜ ಒಂದ್ ಗಳಿಗೆ ಸುಮ್ಮಕ್ಕಿರಲ್ವಲ್ಲ ಕಣಣ. ಆ ವಜ್ಜ ಮಾತ್ರ ಮಾತ್ರ ಇನ್ನೊಂದು ಕಣಣ, ಕಷ್ಟಪಟ್ಟು ದುಡಿಯುತ್ತೆ, ಕಷ್ಟಪಟ್ಟು ತಿನ್ನೋದು ಕಣಣ ಆ ವಜ್ಜ. ಯಾವತ್ತಿದ್ರು ಬೇರೆಯವ್ರಿಗೆ ಒಂದ್ರಿಟ್ಟು ಮೋಸ ಮಾಡೋದಾಗ್ಲಿ, ಬೇಜಾರು ಮಾಡಿಸೋದಾಗ್ಲಿ, ಬೇರೆಯವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇವೆಲ್ಲ ಮಾಡಲ್ ಕಣಣ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಆ ವಜ್ಜಂದು, ಆ ರೀತಿ ಇರ್ತಾರೆ ಮಾತ್ರ. ಹ್ಞೂ, ಇವತ್ತಿನವ್ರಿಗೂ ನಮ್ಮೂರಲ್ಲ ಆ ವಜ್ಜನ ಬಗ್ಗೆ ಏನಾರು ಇವತ್ತಿನವ್ರಿಗೆ ಏನಾರು ಅಂದಾರ? ಅವ್ ವಜ್ಜನ ಬಗ್ಗೆ ಮಾತಾಡಂಗಿಲ್ಲ. ರಂಗಜ್ಜ ಅಂದ್ರೆ ಗೌರಜ್ಜಿ ಅಂದ್ರೆ ಒಂದು ಬೆಲೆ ಐತ್ ಬಿಡು, ನಮ್ಮೂರಲ್ಲಿ ಒಂದು ತೂಕ ಐತೆ, ಒಂದು ಬೆಲೆ ಐತೆ. ಹ್ಞೂ, ಹಂಗ್ ಬಾಳ್ತಿದಾರ ಕಣ ಬಿಡಪ್ಪ, ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಆದ್ರೂ ಬಾಳೆ ಸಸಿ ಮಾತ್ರ ಬಲು ಚೆನ್ನಾಗಿ ಇದ್ ಮಾಡಿದಾರ ಕಣ. ನೋಡು ಅದೆಷ್ಟು ಚೆನ್ನಾಗಿ ಬಾಳೆ ಸಸಿಗಳೆಲ್ಲ ಬರ್ತಿದಾವಂದ್ರೆ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ ಮಾತ್ರ. ತೋಟ ನೋಡ್ಬೇಕಣ್ಣ ನೀನು, ತೋಟ ನೋಡಿದ್ಯಾ? ಮೊನ್ನೆ ನಾನು ತೋಟಕ್ಕೆ ಗೊಬ್ಬರ ಚೆಲ್ಲಕ್ ಹೋಗಿದ್ನಲ್ಲ, ನಾ ತೆಂಗಿನ ತೋಟಕ್ಕೆ. ನೋಡ್ಬೇಕು ನೀನು, ತೆಂಗಿನ ತೋಟದ ಒಳಗ್ ಹೋಗ್ಬಿಟ್ರೆ ಪೂರಾ ಹಸ್ರುಗ್ಲೆ ಕಾಣುತ್ತೆ, ಒಳ್ಳೆ ಕತ್ಲಾಗಂಗ ಆಗ್ಬಿಡುತ್ ಕಣ್ಣು. ಹಂಗೈತೆ ತೋಟ ಮಾತ್ರ, ಅಷ್ಟು ಚೆನ್ನಾಗಿ ತೋಟ ಮೇಂಟೈನ್ ಮಾಡೈತೆ ವಜ್ಜ. ಮಾಡುತ್ಕೊಂಡ್ ಬಿಡು. ಹ್ಞೂ, ಎದ್ದಾಗ ಹೋಗೋದು ಆ ವಜ್ಜ 6 ಗಂಟೆಗೆ ಎದ್ದು ತೋಟ ಹೋಗುದ್ ಕಳ್ಳೆ, ತಿರ್ಗಾ 9 ಗಂಟೆಗೆ ವಾಪಸ್ ಬರುತ್ತೆ ಮಂತವ. ತಿರ್ಗಾ ತಿಂಡಿ ತಿನ್ಕೊಂಡು ಹಸ್ಗಳನ್ನ ಬಿಟ್ಕೊಂಡು ಹೋದ್ರೆ ತಿರ್ಗಾ ಸಾಯಂಕಾಲ ಇನ್ನೇ 4-5 ಗಂಟೆಗೆ ವಾಪಸ್ ಬರೋದು ಮನೆಗೆ ವಜ್ಜ. ಹಂಗ್ ಕೆಲಸ ಮಾಡುತ್ತೆ ತೋಟ ತೋಟ ಅಂತ. ಒಂದ್ ಗಳಿಗೆ ಸುಮ್ಕಿರಲ್ಲ, ಏನಿಲ್ಲ, ಮೇಂಟೈನ್ ಮಾಡುತ್ಕೊಂಡ್ ಬಿಡಪ್ಪ ವಜ್ಜ. ಹ್ಞೂ ಅಣ್ಣ, ಗಂಗಣ್ಣ, ಬಿರ್ಬಿರ್ನ ತುಂಬ್ಕೊಡೋಣ ಗೊಬ್ಬರನ ಅತ್ಲಾಗಿ, ಬೇಗ ಬೇಗ ಹಾಕಿ ಹೋಗ್ಬಿಡೋಣ ಅತ್ಲಾಗಿ, ಮುಗಿಸ್ಬಿಟ್ಟು ಇದೊಂದು ಸಾಲ ಮುಗಿಸ್ಕೊಂಡು ಅತ್ಲಾಗಿ ಆ ವಜ್ಜ ರಂಗಜ್ಜ ತಿಂಡಿನ ಏನಾದ್ರು ತಗೊಂಬರ್ತೀನಂತ ಹೋಗೈತೆ. ಈ ಸಾಲ ಮುಗಿಸ್ಕೊಂಡು ಒಂದ್ಸಲಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ತಿಂಡಿ ತಿನ್ಕೊಂಡು ಅಲ್ಲೊಂದು 5-6 ಸಾಲ ಐತೆ, ಅದೆಲ್ಲ ಮುಗಿಸ್ಕೊಂಡು ಅತ್ಲಾಗ ಹೋಗ್ಬಿಡೋಣ. ವಿಪರೀತ ಬಿಸಿಲು ಕಣಣ, ನಿಗಿ 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 ಅಂತ ಉರಿತೈತೆ. ಅಲ್ಲ ಕಣಣ, ಈ ಬಿಸ್ಲೇರಣ ಈ ವರ್ಷ ಹಿಂಗೆ. ಅಲ್ಲೇ ಇನ್ನು ಸಂಕ್ರಾಂತಿ ಹಬ್ಬ ಮುಗ್ದು 3-4 ದಿವಸ ಆಗೈತೆ. ಶಿವರಾತ್ರಿ ಹಬ್ಬ ಕಳೆದ್ರೆ ಯುಗಾದಿ ಹಬ್ಬದ ಟೈಮಲ್ಲಿ ಇನ್ ಯಾವ ರೇಂಜಿಗೆ ಬಿಸಿಲು ಹೊಡಿತಂತ ಲೆಕ್ಕ ಹಾಕು ಅಲ್ವಾ? ಭಯಂಕರ ಬಿಸಿಲೈತ್ ಕಣಣ ಮಾತ್ರ. ಏನ್ ನಿಗಿ 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 ಅಂತ ಬಿಸಿಲು ಬುರಿತೈತ್ ಕಣಣ. ಎಲ್ಲ ಬೇಸಿಗೆ ಕಾಲ ಅಲ್ವೆಲ್ಲ ಪಾಪ, ಬೇಸಿಗೆ ಟೈಮಲ್ಲಿ ಬಿಸಿಲು ಬರ್ದಂಗೆ ಇರುತ್ತಲ್ಲ, ಆ ಟೈಮಲ್ಲಿ ಏನೇನಾಗುತ್ತೋ ಹಂಗ ಆಗುತ್ತಪ್ಪ. ಈಗ ಚಳಿಗಾಲದಲ್ಲಿ ಚಳಿ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ಬೇಸಿಗೆ, ಮಳೆಗಾಲದಲ್ಲಿ ಮಾಮೂಲಿ ಮಳೆ ಬರ್ಲೇಬೇಕಲ್ವೇನಪ್ಪ. ಹಂಗೆ ಬೇಸಿಗೆ ಕಾಲದಲ್ಲಿ ನಿಗಿ ನಿಗಿ ಅಂತ ಬಿಸಿಲು ಸರಿಯಾಗಿ ಉರಿತೈತೆ. ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬಿಡಂತ ಕಣ್ ಹೇಳು. ಇಲ್ಲ ನಾನು ಬೇರೆ ಶರ್ಟ್ ಹಾಕೊಂಡಿಲ್ಲ ಏನಿಲ್ಲ ಕಣೋ. ಹ್ಞೂ, ಹಂಗೆ ಬಿಸಿಲು ಸಿಕ್ಕಾಬಟ್ಟೆ ಮೈಗೆಲ್ಲ ತಾಕ್ತೈತೆ ಅತ್ಲಾಗಿ. ತಿಂಡಿ ತಿನ್ಕೊಂಡು ಒಂದ್ರಿಟ್ಟು ಬಟ್ಟೆನಾರ ಹಾಕಬೇಕು. ಅದ್ ಯಾರಲ್ಲ ಪಾಪ ನಿಂಗಣ್ಣ ಅಲ್ಲಿ ಬರ್ತಿರೋದು? ರಂಗಜ್ಜ ಏನ್ ನೋಡು. ರಂಗಜ್ಜನ ವಜ್ಜ ಬರ್ತಿರೋದು? ರಂಗಜ್ಜ ಅಲ್ಲ ಅನ್ಸುತ್ತಪ್ಪ ಸಾಮಾನಿಕೆ. ನೋಡ್ಲಾ ಪಾಪ ಅವ್ರು ಯಾರವ್ರು? ಯಾರ ಬರ್ಲಿ, ಬೇಗ 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 ಗೊಬ್ಬರ ಚೆಲ್ಲೋಣ, ತುಂಬ್ಕೊಡೋಣ, ಒತ್ತಾಗೋಯ್ತು. ನನ್ಗೆ ಬಿಸಿಲಲ್ಲಿ ನಿನ್ಕಣಕ್ ಆಗ್ತಿಲ್ಲ ಕಣ, ಅಷ್ಟೊಂದು ಬಿಸಿಲು ಹೊಡಿತೈತೆ. ನೀನ್ ರಪ್ಪನ್ನ ನೀನ್ ತುಂಬ್ಕೊಡಪ್ಪ ಅತ್ಲಾಗಿ, ಬಾಣ್ಲಿಲ್ಲ ಅತ್ಲಾಗಿ, ಇಲ್ಲಾಂದ್ರೆ ಇತ್ಲ ಬಾಯಿಲಿ. ನಾನ್ ಅತ್ಲಾಗಿ ಹಾಳಾದವನ್ ಅತ್ಲಾಗಿ ಇನ್ನೊಂದು ಗುದ್ಲಿ ತಗೊಂಬಂದಿದ್ರು ಆಗ್ತಿತ್ತು ಅತ್ಲಾಗಿ. ಒಂದೇ ಒಂದ್ ಗುದ್ಲಿ ಇಟ್ಕೊಂಡ್ ಬಂದ್ಬಿಟ್ಟು ಅತ್ಲಾಗಿ, ಇನ್ನೇನ್ ನೀನ್ ತುಂಬ್ಕೊಡ್ತೀಯ, ನಾನ್ ಇನ್ನೇನ್ ಚೆಲ್ಬೋದು ಅಂತ 2 ಬಾಣ್ಲಿ 1 ಗುದ್ಲಿ ತಗೊಂಬಂದ್ಬಿಟ್ಟೆ. ಇನ್ನೊಂದು ಗುದ್ಲಿ ತಗೊಂಬಂದಿದ್ರೆ ಅತ್ಲಾಗಿ ನೀನ್ ಪಾಡಿಗೆ ನೀನು ತುಂಬ್ಕೊಂಡು ಚೆಲ್ತಿದ್ದೆ ಆ ಕಡೆ, ನಾನ್ ಪಾಡಿಗೆ ನಾನು ಈ ಕಡೆ ತುಂಬ್ಕೊಂಡು ಸಸಿಗಳಿಗೆಲ್ಲ ಚೆಲ್ಕೊಂಡು ಬರ್ತಿದ್ನಪ್ಪ ಅತ್ಲಾಗ ರಪ್ಪನ್ನ. ಇನ್ನು ಬೇಗನೆ ಆಗ್ಬಿಡೋದು. ಯಾರ ಬರ್ಲಿ ಮಾಡೋಣ ಬಿರ್ಬಿರ್ನೆ.
ಓ ಹಂಗಲ್ ಕಣೋ. ನಾನ್ ಬೇರೆ ನೀರ್ ಇಟ್ಕೊಂಡ್ ಬರ್ಲಿಲ್ಲ ಏನಿಲ್ಲ ಕಳ್ಳ. ಬೆಳಿಗ್ಗೆ ಬರ್ಬೇಕಾದ್ರೆ ಆ ಅಜ್ಜಂಗ್ ಒಂದಿಟ್ಟು ರಂಗಜ್ಜಂಗೆ ನೀರ್ ತಗೊಂಬಾರಜ್ಜ ಅಂತ ಹೇಳಿದ್ರೆ ರಂಗಜ್ಜನು ನೀರ್ ತಗೊಂಬಂದಿಲ್ಲ ಏನಿಲ್ಲ. ನನ್ಗೂ ಸಿಕ್ಕಾಬಟ್ಟೆ ಬಾಯರ್ಸೈತ್ ಕಣೋ, ತಡೀಕ್ ಆಗ್ತಿಲ್ಲ ಏನಿಲ್ಲ. ಅದಕ್ಕೆ ಹೇಳಿದ್ದು. ವಾ ತಗೊಂಬಂದ್ರೆ ಅತ್ಲಾಗ ಇನ್ನೇನ್ ತಿಂಡಿ ತಗೊಂಬರ್ತೈತಂತೆ, ಅದ್ರ ಜೊತೆ ಕುಡಿಯಕ್ಕೆ ನೀರು ತಗೊಂಬಂದಿರುತ್ತೆ. ಸಾಕಾದ್ ಬಾಯರ್ಸೈತ್ ಕಳ್ಳ, ನೀರ್ ಕುಡಿಬೇಕು. ಆಗ್ತಿಲ್ಲ ಕಣೋ, ಎದೆಲ್ಲ ಒಣಗಂಗ್ ಆಗ್ತೈತೆ, ಗಂಟ್ಲೆಲ್ಲ ಒಣಗಂಗ್ ಆಗ್ತೈತೆ, ನನ್ಗೆ ಸುಸ್ತಾಗಂಗ್ ಆಗ್ತೈತ್ ಕಣೋ. ಅದಕ್ಕೆ ವಾ ನೀನ್ ಹೇಳ ನೋಡ್ಲಾ ಪಾಪ, ನೀನ್ ಹೆಂಗಾಡ್ತೀಯ ನೀನು? ಏನ್ರಪ್ಪ, ಏನ್ ಸಮಾಚಾರ? ಆ ಗಂಗಣ್ಣ ನಿಂಗಣ್ಣ ಏನ್ರಪ್ಪ, ಏನ್ ಗೊಬ್ಬರ ಚೆಲ್ಲಕ್ ಬಂದಿದ್ದೀರನ್ರಿ ರಂಗಜ್ಜಾರ್ ತೋಟಕ್ಕೆ? ಆ ಎಲ್ಲ ಲೇ ಜಗಣ್ಣ, ಇನ್ನೇನುಕ್ಲಾ ಬರೋಣ? ನೀನ್ ಕಣ್ ಮುಂದೆನೆ ನೀನೇನ್ ಗೊಬ್ಬರ ಚೆಲ್ತಿದೀವಿ, ಗೊಬ್ಬರ ಚೆಲ್ಲಕ್ ಬಂದಿದ್ದೀರಾ ಅಂತ ಬೇರೆ ಕೇಳ್ತಿದ್ಯಲ್ಲ. ನೀನ್ ಚೆನ್ನಾಗಿ ಮಾತಾಡ್ತೀಯ ಕಳ್ಳೆ, ನೀನು ಅಂತಾರೋ ನೀನು. ವಾ ಏನಪ್ಪ ಸಮಾಚಾರ? ಎಲ್ ತೋಟದ ಕಡೆ ಹೊಲ್ಟೆ ಅನ್ನು? ನಿಂದೆ ಒಂಥರ ಆರಾಮ್ ಕಣಿ ಹೇಳೋ ನೀನು. ಓ ಹೊಟ್ಟೆ ತುಂಬಾ ಮನೇಲಿ ತಿಂಡಿ ತಿನ್ಕೊಳ್ತೀಯ, ಒಳ್ಳೆ ಊಟ ಮಾಡ್ಕೊಳ್ತೀಯ, ಆರಾಮಾಗಿ ಬಂದ್ಬಿಟ್ಟು ನೀನ್ ತೋಟದಲ್ಲಿ ನೀನ್ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬಿಡ್ತೀಯ. ಹೆಂಗ ಒಂದ್ 4-5 ಸ್ಕೂಲ್ ಕಟ್ಕೊಂಡಿದ್ಯಾ, ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ಯಪ್ಪ ಹೆಂಗ. ವಾ ಒಳ್ಳೆ ನೆಮ್ಮದಿಯಾದ ಜೀವನ ಮಾಡ್ತಿದ್ಯಾ ಕಳ್ಳ ಪಾಪ ನೀನು. ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ವಾ? ಎಲ್ಲ ಇನ್ನೇನ ಮಾಡೋಣ? ಇನ್ ಬೇರೆ ಕಡೆ ಎಲ್ಲಾರು ಕೆಲ್ಸಕ್ಕೆ ಹೋಗಾರಂದ್ರೆ ಇನ್ನೇನ್ ಪುರ್ಸತ್ತೆ ಇಲ್ಲ ಕಣೋ. ಬರೀ ನಾನು ಇನ್ನೇನ್ ಮನೆದು ತೋಟದ ಕೆಲಸ ಮಾಡೋದೇ ಆಗ್ಬಿಡುತ್ತೆ ಅತ್ಲಾಗಿ. ವಾ ತೋಟದಲ್ಲಿ ಏನ್ ಕಡಿಮೆ ಕೆಲ್ಸಗಳು ಇರ್ತವೇನಣ್ಣ? ಏನ್ ಹುಡುಗಾಟ ಅಂತೀಯ? ಪಾಪ ನಮ್ಮಪ್ಪ ಕಷ್ಟಪಟ್ಬಿಟ್ಟು ಎಲ್ಲ ನನಗೋಸ್ಕರ ಉಳಿಸೋಗೈತೆ. ಅದನ್ನ ಯಾವಾಗ ನಾನು ಉಳಿಸೋಗೋದ್ ಉಳಿಸ್ಕೊಳೋದ್ ನನ್ನ ಕರ್ತವ್ಯ ಅಲ್ವೇನಣ್ಣ? ಇನ್ನೇನ್ ತೋಟ ನೋಡ್ಕೋಬೇಕು, ಅಡಿಕೆ ತೋಟ ನೋಡ್ಕೋಬೇಕು, ತೆಂಗಿನ ಸಸಿಗಳು ಬೇರೆ ಹಾಕ್ಸಿದೀನಿ ಅದ್ ನೋಡ್ಕೋಬೇಕು. ಬೋರು ಬೇರೆ ಅವಾಗ 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 ಈ ನನ್ನ ಮಗಂದು ಕೈ ಕೊಡ್ತಿರುತ್ತೆ. ವಾ ಮೋಟ್ರ್ ಕೆಟ್ಟೋಗೋದು ಅದು ಇದು ಆಗ್ತಿರುತ್ತೆ. ತಿರ್ಗಾ ಅದಕ್ಕೆಲ್ಲ ರೋಟ್ರ್ ಓಡಿಸ್ಬೇಕು, ತೋಟಕ್ಕೆ ಕಳೆ ತೆಗಿಸ್ತಿರ್ಬೇಕು. ಏನು ಒಂದೊಂದೆರಡೆರಡು ಕೆಲಸಗಳು ಇರ್ತವೆ ಅಣ್ಣ. ಅಣ್ಣ ನಿಮ್ಮ ಹತ್ರನೇ ಬಂದ ಕಣ ಹುಡ್ಕೊಂಡು ಒಂದ್ರಿಟ್ಟು ಕೆಲಸ ಆಗ್ಬೇಕಿತ್ತು ನಿಮ್ಮಿಂದ. ನಾಳೆ ನಾಡ್ದು ಏನಾರ ಪುರ್ಸೊತ್ತಾಗಿದ್ದೀರಿ ಅಂದ್ರಣ್ಣ? ಯಾಕೆ ಲಾಭಪ್ಪ ಹಿಂಗ್ ಕೇಳ್ತಿದ್ಯಾ ಜಗಣ್ಣ? ಏನಕ್ಕ ಪುರ್ಸೊತ್ತು? ಏನ್ ಅಂತದ್ ಕೆಲಸ ಆಗ್ಬೇಕಿತ್ತಪ್ಪ ನನ್ನಿಂದು? ಆ ಏನಕ್ಕೆ ಹಿಂಗ್ ಕೇಳ್ತಿದ್ಯಲ್ಲ, ಏನ್ ಸಮಾಚಾರ? ಯಾತು ಇಲ್ಲ ಕಣ್ಗಂಗಣೆಯೋ. ಯಾತ್ ಏನಂದ್ರೆ ಈಗ ನಾನು ಇನ್ನೇನು ಅಡಿಕೆ ಸಸಿಗಳು ಹಾಕ್ಸಿದೀನಿ, ಎಲ್ಲ ನಿಮಗೂ ಗೊತ್ತಲ್ಲ. ಇನ್ನೇನು ಅಡಿಕೆ ಸಸಿ ಹಾಕ್ಸೋದಕ್ಕೆಲ್ಲ ನಿಮ್ಗೆ ಕರೆದಿದ್ದು. ತಿರ್ಗಾ ಈಗ ಒಂದಿಟ್ಟು ಉಕ್ಕಿ ಇಕ್ಕೆಲ್ಲ ಒಡ್ಸಿದೀನಿ. ಇನ್ನೇನು ಒಂದಿಟ್ಟು ಗೊಬ್ಬರ ಚಲಿಸ್ಬೇಕಿತ್ತು ಕಣ, ಅಡಿಕೆ ಸಸಿಗಳಿಗೆಲ್ಲ ಬುಡಕ್ಕೆಲ್ಲ ಗೊಬ್ಬರ ಹಾಕಿಸ್ಬೇಕಿತ್ತು ನಾನು. ಅದಕ್ಕೆ ಅತ್ಲಾಗಿ ನಾಳೆ ನಾಡ್ದ್ರಿಂದ ಪುರ್ಸೊತ್ತಾಗಿದ್ರೆ ಅತ್ಲಾಗಿ ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದಿಟ್ಟು ಗೊಬ್ಬರ ಎಲ್ಲ ಚಲಿಸ್ಬಿಡೋಣ ಅಂತ ಕಣ, ಎಲ್ಲ ತೋಟಕ್ಕೆಲ್ಲ. ಬರ್ತೀರಿ ಅಂದ್ರಣ್ಣ ಪುರ್ಸೊತ್ತಾಗಿದ್ರೆ ಬಾರಣ. ನಿಂಗಣ್ಣ ಗಗಣ ನೀವೇ ಸರಿ ಕಂಡಣ, ನಮ್ಗೆ ಇವೆಲ್ಲ ಕೆಲಸ ಮಾಡ್ಕೊಡೋದಕ್ಕೆ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಕಂಡಣ. ಅದ್ ಏನಾಗ್ಬಿಡುತ್ತಂದ್ರೆ ಬೇರೆಯವ್ರಿಗೂ ಕೆಲ್ಸಕ್ಕೆಲ್ಲ ಕರ್ಕೋಬಹುದು ಕಂಡಣ, ಆದ್ರೆ ನಿಮ್ಮಷ್ಟು ಚೆನ್ನಾಗಿ ನಿಮ್ಮಷ್ಟು ಅನುಭವಸ್ತರು ಅವೆಲ್ಲ ಹಿಂಗೆಲ್ಲ ಮಾಡಕ್ ಆಗಲ್ಲ ಕಣಣ. ನೀವಂದ್ರೆ ಅನುಭವಸ್ತರು, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೈತೆ, ಬಲು ಚೆನ್ನಾಗಿ ಮಾಡ್ಕೊಡ್ತೀರಾ ಕಣಣ. ಅದಕ್ಕೋಸ್ಕರ ಹೇಳ್ತಿರೋದು. ಬರ್ರಣ ಒಂದ್ರಿಟ್ಟು ಪುರ್ಸೊತ್ತಾಗಿದ್ರೆ. ಅಲ್ಲ ಕಳ್ಳ ಪಾಪ ಲೇ ಲೇ ಜಗಣ, ಏನ್ ಆಟ ಆಡ್ತೀಯಲ್ಲ ನೀನು? ಆಟ ಆಡ್ತೀಯ ಏನ್ ಹೇಳು ನೀನು? ಅಯ್ಯ ಅಯ್ಯ, ಏನ್ ನಮ್ಗೆ ಚಿಕ್ಕ ಹುಡುಗ್ರ ಅನ್ಕಡಿದ್ಯಾ ಏನ್ ನೀನು? ಅಲ್ಲ ಕಳ್ಳ, ಹೋದ್ ತಿಂಗಳೇನೆ ಅಲ್ಲೇ 20-25 ದಿವಸ ಆಯ್ತು ನೀನ್ ಹೇಳಿ. ಗೊಬ್ಬರ ಚಲಿಸ್ತೀವಿ ಕಣಣ, ಗೊಬ್ಬರ ಚಲಿಸ್ಬೇಕಿತ್ತು ಬರ್ರಣ ಗಂಗಣ್ಣ ನಿಂಗಣ್ಣ ಅಂತ ಹೇಳೋಗಿದ್ದೀನಿ. ಇನ್ನು ಬರ್ತೀವಿ ಕಳ್ಳ ಪಾಪ ಆಯ್ತಂತ ನಾವು ಒಪ್ಕೊಂಡಿದ್ದು. ತಿರ್ಗಾ ಬಂದ್ಬಿಟ್ಟು ನೀನು ಏನು ಹೇಳಲೇ ಇಲ್ಲ ನೀನು. ನಾವಾಗೆ ಮೇಲ್ ಬಿದ್ದು ಬರಕ್ಕಾಗುತ್ತೇನಪ್ಪ ಹೇಳು ನೀನು ಕರಿತೀಯ ಸುಮ್ನಾಗ್ತೀಯ, ಕರಿತೀಯ ಸುಮ್ನಾಗ್ತೀಯ, ಏನ್ ಆಟ ಆಡ್ತೀಯ ನಮ್ಗೆ? ಇಲ್ಲ ಕಣಪ್ಪ, ನಮ್ಗೆ ಕೆಲ್ಸಗಳಿದಾವೆ ಬೇಕಾದಷ್ಟು. ಬರಕ್ ಆಗಲ್ ಕಣಪ್ಪ. ನೀನು ಯಾವಾಗ ಹೇಳಲ್ಲ ಏನಿಲ್ಲ ನೆಟ್ಟುಗೆ. ನಾವೇನ್ ಮಾಡ್ತೀವಿ ಅಂದ್ರೆ ನೀನು ಹೇಳಿದ್ದೆ ಅವತ್ತು ಬರ್ರಣ ನಾಳೆಯಿಂದಾನೆ ಬರ್ರಣ ಅಂತ ಹೇಳ್ಬಿಟ್ಟು ನೀನು ಪುಣ್ಯಾತ್ಮ ನೀನು. ಆಮೇಕಿಂತ ಏನ್ ಮಾತಾಡಿಸ್ಲೇ ಇಲ್ಲ, ಕರೀಲೂ ಇಲ್ಲ. ನಾವು ಬೇರೆ ಯಾರು ಗೌಡ್ರ ತೋಟಕ್ಕೆ ಒಂದಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅವತ್ತು. ಇಲ್ಲ ಕಣಪ್ಪ, ಇಲ್ಲ ಗೌಡ್ರೆ, ನಮ್ ಜಗಣ ಹೇಳಿದಾನೆ ಕೆಲ್ಸಕ್ಕೆ ಹೋಗ್ಬೇಕು ಕಣ್ರಿ ಗೌಡ್ರೆ ಅರ್ಜೆಂಟು ಅಂತ ಹೇಳ್ಬಿಟ್ಟು ನಾವು ಸುಮ್ಕಾಗ್ಬಿಟ್ಟು ಅವತ್ತು ನಿನ್ನಿಂದ ಬೇರೆಯವ್ರ ಕೆಲ್ಸಕ್ಕೂ ಒಪ್ಕೊಂಡಿರ್ತೀವಿ, ಅದನ್ನು ಹಾಳು ಮಾಡ್ಕೊಂಡು ಇತ್ಲಾಗಿ ನಿಮ್ದು ನೀನು ಕರಿಯಲ್ಲ. ಎತ್ಲಾಗೂ ಇಲ್ದಂಗೆ ನಾವು ಕೂಲಿ ಇಲ್ದಂಗೆ ಸುಮ್ಮನೆ ಮಂತಾವ ಕಾಲ ಕಳಿಬೇಕು, ಹಂಗ್ ಮಾಡ್ಬಿಡ್ತೀಯ ನೀನು. ಇಲ್ಲ ಕಣಪ್ಪ ನಾವು ಬರಲ್ಲ. ಅಣೋ ಗಂಗಣ, ಯಾಕೆ ಗಂಗಣ ಹಿಂಗೆಲ್ಲ ಮಾತಾಡ್ತೀಯ ನೀನು? ಸುಮ್ಕಿರೋ ನೋಡು. ಏನ್ ಮಾಡ್ತೀಯ? ಅವತ್ತು ಕರೆದಿದ್ದೆ ಕಣ, ಆದ್ರೆ ಏನ್ ಮಾಡ್ತೀಯ? ನಮ್ಮ ಹೆಂಗಸ್ರ ಮನೇಲಿ ಒಂದ್ ಸ್ವಲ್ಪ ಏನ ಇದಾಗ್ಬಿಟ್ಟು ತೊಂದರೆ ಆಗ್ಬಿಟ್ಟು ಅವ್ರು ಅರ್ಜೆಂಟಾಗಿ ಫೋನ್ ಮಾಡಿಬಿಟ್ರು ಕಣ. ನಮ್ಮ ಬಾಮೈದು ಹೆಂಗಸರಿಗೆ ಯಾಕೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು. ಮನೆಯವ್ರೆಲ್ಲಾರು ಅಲ್ಲಿ ಹೋಗ್ಬಿಟ್ಟು ಕಣ. ಅದಕ್ಕೆ ನಮ್ಗೆ ಪುರ್ಸೊತ್ತಾಗ್ಲಿಲ್ಲ ಕಣ. ಏನ್ ಮಾಡ್ತೀಯ? ಗಂಗಣ್ಣ, ಇಲ್ಲ ಅಂದಿದ್ರೆ ಅವತ್ತೇ ಗೊಬ್ಬರ ಚಲಿಸ್ಬಿಡ್ತಿದ್ದೆ ಕಣ. ಆದ್ರೂ ನಮ್ಮಮ್ಮ ಹೇಳಿರು ಪಾಪ, ಗಂಗಣ್ಣಂಗ್ ನಿಂಗಣ್ಣಂಗ್ ಹೇಳಿದ್ಯಾ ಅಂದ್ಮೇಲೆ ಒಂದಿಟ್ಟು ನೋಡತ್ಲಾಗಿ ಹೇಳೋಗು ಅತ್ಲಾಗಿ ನಾನು ತಿಂಡಿ ಮಾಡ್ಕೊಂಡು ಹೋಗಿ ಕೊಡ್ತೀನಿ, ಅವ್ರು ಗೊಬ್ಬರ ಚೆಲ್ತಾರಂತ ಹೇಳಿದ್ರು. ನಾನು ಮುಂದೆ ನಿನ್ಕೊಂಡು ಕೆಲಸ ಮಾಡಿಸ್ತಲೆ ಸುಮ್ಕೆ ಅತ್ಲಾಗಿ ನಿಮ್ಮ ಮೇಲೆ ಬಿಟ್ಬಿಟ್ಟು ನಾನು ಹೋದ್ರೆ ನೀವು ಎಲ್ಲಿ ಏನ್ ತಿಳ್ಕೊಳ್ತಿರೋ, ಎಲ್ಲಿ ಬೇಜಾರು ಮಾಡ್ಕೊಳ್ತಿರೋ ಅಂತ ನೋಡಿ ಹೇಳ್ಬಿಟ್ಟು ಸುಮ್ಮಕ್ಕೆ ಹೋಗ್ಬಿಟ್ಟು ಆ ಹುಡುಗ ಅಂತ ಅನ್ಕೊಂತೀರಂತ ನಾನು ಏನೂ ಹೇಳಕ್ ಬರಲಿಲ್ಲ ಕಣ್ರಣ. ಅಷ್ಟೇ,
ಹ್ಞೂ ಮತ್ತೆ ತಿರ್ಗಾ ನಿಮ್ಗೆ ಹೆಂಗ್ ಮಗ ತೋರ್ಸೋಣ ಸುಮ್ಕೆ ನೀವು ಬೆಲ್ ಏನಂತಿರೋ ಅಂತ ಏನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಲಿಲ್ಲ ಕಣ. ಅದು ಬಿಟ್ರೆ ಏನಿಲ್ಲ ಕಣ್ ಗಂಗಣ್ಣ, ಬೇಜಾರ್ ಮಾಡ್ಕೋಬೇಡ ನೀನು. ಆಯ್ತು ಬಿಡಪ್ಪ ಅತ್ಲಾಗಿ, ಹೋಗ್ಲಿ ಅತ್ಲಾಗಿ, ಬೇಜಾರ್ ಮಾಡ್ಕೋಬೇಡ ಜಗಣ ಅತ್ಲಾಗಿ. ಇರೋದನ್ನ ಇದ್ದಂಗೆ ಹೇಳ್ಬಿಡ್ತಿದ್ದೀನಿ ಕಣಪ್ಪ ನಾನು, ಅದಕ್ಕೋಸ್ಕರ ಆಟೆಯ ಇನ್ನೇನಿಲ್ಲ. ಮಾತ್ರ ಇನ್ನೊಂದು ವಿಚಾರ ಪಾಪ ನೋಡುವ, ನೀನು ಕರೆದ ತಕ್ಷಣ ಬರೋದಕ್ಕೆ ಬೇಡ ಅಂದ ತಕ್ಷಣ ಹೋಗೋದಕ್ಕೆ ನಮ್ಗೇನು ಆಟ ಆಡೋ ಮಕ್ಳು ಅನ್ಕೋಬೇಡ. ನಾವು ನಾವು ಬೇರೆ ಕಡೆ ಎಲ್ಲ ಕೆಲ್ಸಗಳನ್ನ ನಾವು ಬಿಟ್ಟು ಒಪ್ಕೊಂಡಿರೋ ಕೆಲಸನೆಲ್ಲ ಬಿಟ್ಟು ನಿನ್ ಕೆಲ್ಸಕ್ಕೆ ಬರ್ತೀವಿ ಅಂದ್ರೆ ನೀನ್ ಲೆಕ್ಕ ಹಾಕು. ಎಷ್ಟು ಅಭಿಮಾನ ನಮ್ಮವ್ರು ಅಂತ. ನಾವೇನ ನಮ್ಮ ಹುಡುಗರು ಹೇಳ್ತಾರಲ್ಲ, ಬರ್ಬೇಕು ಮಾಡ್ಬೇಕು ಕೆಲ್ಸನ, ನಮ್ಮವ್ರು ಅಲ್ವಾ, ಗಂಗಣ್ಣ ನಿಂಗಣ್ಣ ಅಂತ ಕರಿತಾರಲ್ಲ, ಮಾಡ್ಕೊಡ್ಲಿ ಪಾಪ ನಮ್ಮವ್ರು ಅಂತ ಕರಿತಾರಲ್ಲ ಅಂತ ನಾವೊಂದು ವಿಶ್ವಾಸಕ್ಕೆ ಬರ್ತೀವಿ. ನೀವು ನೋಡಿದ್ರೆ ಹಿಂಗೆಲ್ಲ ಬೇಜಾರು ಮಾಡಿಸ್ಬಿಡ್ತೀರ ಕಣ್ರಪ್ಪ. ಅವಾಗ ಬಲು ಬೇಜಾರಾಗೋಗ್ಬಿಡುತ್ತೆ ಹಿಂಗೆಲ್ಲ ಮಾಡಿದಾಗ. ದಯವಿಟ್ಟು ನೋಡಪ್ಪ, ಇವಾಗಲೇ ಹೇಳ್ತಿದ್ದೀನಿ, ನೋಡಪ್ಪ ಇನ್ನೊಂದು ದಿವಸ ಹಿಂಗೆಲ್ಲ ಮಾಡಿಸ್ಬೇಡ ಕಣಪ್ಪ ದಯವಿಟ್ಟು. ಹ್ಞೂ ಇಲ್ಲ ಕಣ, ಇಲ್ಲ ಕಣ. ಹ್ಞೂ ಗಂಗಣ್ಣ, ಇನ್ನೊಂದು ದಿವಸ ಹಿಂಗೆಲ್ಲ ಮಾಡಲ್ಲ, ಬೇಜಾರು ಮಾಡ್ಕೋಬೇಡ ಕಣ. ಆಯ್ತು ಬರ್ರಣ ಇವಾಗ. ನಾಳೆ ಇಲ್ಲ ಯಾವತ್ತು ಪುರ್ಸೊತ್ತಾಗಿರ್ತೀರಣ? ನಾಳೆ ಪುರ್ಸೊತ್ತಾಗಿರ್ತೀರಾ, ನಾಡ್ದು ಪುರ್ಸೊತ್ತಾಗಿರ್ತೀರ ಹೇಳ್ಬಿಡ್ರಿ. ಎಲ್ಲ ರೆಡಿ ಮಾಡಿಸ್ಕೊಳೋದಕ್ಕೆ, ತಿಂಡಿ ಗಿಂಡಿ ಎಲ್ಲ ಮಾಡಿಸೋದಕ್ಕೆ. ಆಯ್ತು ಕಡ್ಲ ಪಾಪ, ನೋಡೋಣ ಹಂಗಾರೆ. ಈಗ ನಾಳೆ ಪುರ್ಸೊತ್ತಾಗಿರಲ್ಲ, ನಾಡ್ದು ಆಗಲ್ ಕಣಪ್ಪ. ನೋಡಪ್ಪ ಆಚೆ ನಾಡ್ದು, ನಾಳೆ ನಾಡ್ದು ಮಂಗಳವಾರ, ಬುಧವಾರದಿಂದ ನೋಡಪ್ಪ, ಬುಧವಾರ ಬೆಳಿಗ್ಗೆಯಿಂದಾನೇ ಶುರು ಮಾಡ್ಕೊಳ್ತೀವಿ ಕೆಲಸನ. ಬುಧವಾರದಿಂದ ಬರ್ತೀವಿ. ನಾಳೆ ನಾಡ್ದೆಲ್ಲ ಪುರ್ಸೊತ್ತಾಗಿರೋದು ಕಣಪ್ಪ. ನನ್ಗೊಂದು ರೀಟು ಕೆಲಸ ಐತೆ, ನೆಂಟ್ರ ಮನೆಗೆ ಹೋಗ್ಬೇಕು. ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಪುರ್ಸೊತ್ತಾಗಿದ್ರೆ ಏನಾರು ನಾಡ್ದೇನಾರು ಬಂದ್ರೆ ನಾಳೆ ಸಾಯಂಕಾಲ ಮುಗಿಸ್ಕೊಂಡು ನಾಡ್ದೆ ಬೆಳಿಗ್ಗೆನೆ ಬಂದ್ಬಿಟ್ರೆ ಬೇಕಾದ್ರೆ ಬರ್ತೀವಿ, ನಿಂಗಣ್ಣಗೆ ಫೋನ್ ಮಾಡ್ಕೊಂಡು. ಇಲ್ಲ ಅಂದ್ರೆ ಆಚೆ ನಾಡ್ದು ಬುಧವಾರ ಬೆಳಿಗ್ಗೆಯಿಂದ ನೋಡಪ್ಪ ಕೆಲ್ಸಕ್ಕೆ ಬರ್ತೀನಿ. ಹೌದೇನಣ್ಣ? ಆಚೆ ನಾಡ್ದು ಬರ್ತೀರಾ? ಅಲ್ಲ ಕಣ ಗಂಗಣ್ಣವು, ಭಾಳ ದಿವಸ ಆಗ್ಬಿಡುತ್ತೆ. ಅಲ್ಲ ಕಣ, ಆಚೆ ನಾಡ್ದು ಬೇಡ, ನಾಡ್ದಿಂದ ಬರೋಣ. ಮಂಗಳವಾರದಿಂದ ಬರ್ತೀರಾ? ಇಲ್ಲ ಮಂಗಳವಾರ ಬೆಳಿಗ್ಗೆಯಿಂದಾನೆ ಶುರು ಮಾಡ್ಕೊಳ್ರಣ, ಏನು ಆಗಲ್ಲ. ಇಲ್ಲ ಕಣ ಪಾಪ, ಇಲ್ಲ ಕಣ. ಎಲ್ಲಾದ್ರೂ ಉಂಟಾ? ನೆಂಟ್ರ ಮನೆಗೆ ಹೋಗ್ತೀವಿ, ನಮ್ಮ ಹೆಂಗಸ್ರು ಪಾಪ ಅವ್ರನ್ನು ತವ್ರ ಮನೆ ಕರ್ಕೊಂಡು ಹೋಗ್ತಿರೋದು. ಅವ್ರು ಹೇಳ್ದಾಗೇನೆ ಬರ್ಬೇಕಲ್ವೇನಪ್ಪ. ನನ್ನ ಹಿಂಸೆಯಿಂದ ಪಾಪ ಒಂದ್ ದಿವಸ ಇದ್ದು ಮಾರನೇ ದಿವಸ ಬಂದ್ಬಿಡ್ತಾರೆ. ನಾಳೆ ಹೋಗ್ತೀವಿ ಇನ್ನೇನು, ನಾಡ್ದು ಬಂದ್ಬಿಡ್ತೀವಿ. ಪಾಪ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಏನೋ ಪಾಪ. ಅಪರೂಪ ಕರ್ಕೊಂಡು ಹೋಗ್ತೀನಿ ತವ್ರ ಮನೆಗೆ, ರಪ್ಪನ್ನ ಕರ್ಕೊಂಬರಕ್ ಆಗಲ್ಲ ಕಣಪ್ಪ. ಇವತ್ತು ಹೋಗಿ ಇವತ್ತು ಸಾಯಂಕಾಲನೇ ಬಾ ಅಂದ್ರೆ ಅದು ಹೆಂಗ್ ಸರಿ ಆಗುತ್ತೆ ಹೇಳು? ಅವ್ರು ಬಲು ಬೇಜಾರು ಮಾಡ್ಕೊಳ್ತಾರೆ. ಹಂಗಾಗಿ ನಾನು ಹೇಳ್ತಿರೋದು ಕಣ ಪಾಪ. ಅಷ್ಟೇ, ಇನ್ನೇನಿಲ್ಲ. ಸರಿನಾ ಪಾಪ? ಇನ್ನೊಂದ್ ಕಳ್ಳಿ ಜಗಣ, ಇನ್ನೊಂದ್ ಕೇಳೋದು ಮರ್ತ್ಬಿಟ್ಟೆ. ಈಗ ಗೊಬ್ಬರ ನೀನೇ ಚಲ್ಸಿರ್ತೀಯ, ಇಲ್ಲಿ ಸುರ್ಸಿರ್ತೀಯ ತೋಟದಲ್ಲಿ, ಇಲ್ಲ ನಾವೇ ಏನಾದ್ರೂ ನಿಮ್ದು ಗೊಬ್ಬರ ಬೇರೆಯವ್ರ ಕಡೆಯಿಂದ ಏನಾರು ತಗೊಳ್ತೀಯೋ, ಇಲ್ಲ ನಿಮ್ದೇ ಗೊಬ್ಬರ ಏನಾರು ಇದಾವ ತಗೊಂಬರೋದಕ್ಕೆ? ಅಣ್ಣ ಇಲ್ಲ ಕಣ, ಈ ಬೇರೆ ಕಡೆ ಇನ್ನೇನು ಕಣ ತಗೊಳಕ್ ಹೋಗೋಣ. ನಮ್ದೇ ಹಸ್ಗಳಿದಾವೆ, ಹಸ್ಗಳ ಗೊಬ್ಬರನೇನೆ ಬೇಕಾದಷ್ಟು ಐತೆ ಕಣ. ಅವನ್ನೇನೆ ನಾನು ಟ್ಯಾಕ್ಟ್ರಿ ಲೋಡಲ್ಲಿ ಬೇರೆಯವ್ರಿಗೆ ಹೇಳಿದೀನಿ, ಅವ್ರು ತಗೊಂಬಂದ್ಬಿಟ್ಟು ಇಲ್ಲಿ ತೋಟದ ಹತ್ರ ಸುರಿದು ಹೋಗ್ತಾರೆ. ಇನ್ನೇನು ಲೋಡು ತುಂಬಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ತೋಟದ ಹತ್ರ ಹಾಕೋಗ್ತಾರೆ. ತಿರ್ಗಾ ನೀವು ಏನಿಲ್ಲ, ನೀವು ಬುಧವಾರ ಅಂತಿದ್ರಲ್ಲ, ನಾನು ನಾಳೆಯಿಂದಾನೇನೆ ಎಲ್ಲ ಗೊಬ್ಬರ ಎಲ್ಲ ತುಂಬಿಸ್ಬಿಟ್ಟು ಅಲ್ಲಲ್ಲೇ ಮರದ ಬಟ್ಟೆಲೆಲ್ಲ ತೋಟದ ಮಧ್ಯದಲ್ಲಿ ಅಲ್ಲಲ್ಲೇ ಸುರಿಸಿರ್ತೀನಿ ಟ್ಯಾಕ್ಟ್ರಿಯಿಂದ. ನೀವು ಬಂದ್ಬಿಟ್ಟು ಇನ್ನೇನಣ್ಣ ಗೊಬ್ಬರ ಚೆಲ್ಲೋದು ಒಂದು ಬಾಕಿ ಇರುತ್ತೆ ನೋಡೋಣ ಅಷ್ಟೇ. ಸರಿ ಕಣ ಮಗ, ಆಯ್ತು ಬರ್ತೀವಿ ಕಣ್. ಹೇಳೋ ಪಾಪ, ಬೇಜಾರು ಮಾಡ್ಕೋಬೇಡ ಕಣಪ್ಪ. ಈಗ ನೀನು ಹೇಳಿದೆ ಅಂದ್ಮೇಲೆ ಇನ್ನೇನು ಬುಧವಾರ ಬರ್ತೀವಿ. ಬೆಳಗ್ಗೆ ನೀನು ಎದ್ದಾಡ್ ಕೇಳಿದೇನೆ, ನಾನು ನಿಂಗಣ್ಣ ಇಬ್ಬರೇ ಬರೋದು. ಏನು ಮುಗಿಸೋಗ್ತೀವಿ ಕಣ್, ಹೇಳು ಅದೆಷ್ಟೊತ್ತಾಗುತ್ತೆ ಅಂತ. ಅರ್ಧ ದಿವಸ ಒಂದ್ ದಿವಸದಲ್ಲೇ ಮುಗಿಸ್ಕೊಳ್ತೀವಿ ನಾವು ಕೆಲಸನ. ನಿನ್ ಕೆಲ್ಸದ ಬಗ್ಗೆ, ಗೊಬ್ಬರ ಚೆಲ್ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಆರಾಮಾಗಿರು. ಹೆಂಗ ಪಾಪ? ಲೇ ಹುಡುಗರ, ಲೇ ಗಂಗಣ್ಣ ನಿಂಗಣ್ಣ, ಆಯ್ತೇಂದ್ರಪ್ಪ? ಒತ್ತಾಗೋಯ್ತು, ಬಿರ್ಬಿರ್ನೆ ಮಾಡ್ರಪ್ಪ. ಅದೆಷ್ಟೊತ್ತು ಮಾಡ್ತೀರಾ? ಬಿರ್ಬಿರ್ನೆ ಹಾಕೊಂಡ್ ಬರ್ರಪ್ಪ. ಅತ್ಲಾಗಿ ಜಾಸ್ತಿ ಹೊತ್ತು ಮಾಡ್ಕೊಬೇಡ್ರಿ, ಬಿಸ್ಲಾಗೋಯ್ತು ಕಣ್ರಪ್ಪ. ನನ್ಗೇನು ಸಾಯಂಕಾಲದವರೆಗೂ ಮಾಡ್ರಿ, ನನ್ಗೇನೇನು ಬೇಜಾರೇನಿಲ್ಲ. ಏನಂದ್ರೆ ನಿಮ್ಗೆ ಬಿಸ್ಲಾಗುತ್ತೆ ಕಣ್ರಪ್ಪ. ಬಿರ್ಬಿರ್ನೆ ಮಾಡ್ಕೊಂಬರ್ರಿ. ಅತ್ಲಾಗ ತಿಂಡಿ ತಿನ್ನಿರಂತೆ. ಏನ್ ಈ ಸಾಲ ಮುಗಿಸ್ಕೊಳ್ತೀರಾ ಇಲ್ಲ ತಿಂಡಿ ತಿಂತೀರಾ ಹೇಳ್ರಪ್ಪ? ತಿಂಡಿ ಇಲ್ಲಿ ಸರಿ ಆಗಲ್ಲ ಅಂತ ಅಲ್ಲಿ ಇದ್ರ ಹತ್ರ ಮರದ ಬಡ್ಡೆಯಲ್ಲಿ ಎಲ್ಲ ಇಟ್ಟು ಬಂದಿದ್ದೀನಿ. ತಿಂಡಿ, ನೀರಿನ ಬಾಟ್ಲಿ ಎಲ್ಲ ಇಟ್ಟಿದ್ದೀನಿ. ನೀವು ಕೈ ತೊಳ್ಕೊಂಡು ಚೆನ್ನಾಗಿ ಒಂದ್ರೆಟು ತಿಂಡಿ ತಿನ್ಕೊ ಬರ್ರಪ್ಪ ಅತ್ಲಾಗಿ. ಅಲ್ಲ ಕಣ್ರಾಗ ಜೋ, ತಿಂಡಿ ಏನ್ ಮಾಡಿಸ್ಕೊಂಬಂದಿದ್ಯಾ ಜೋ? ಗೌರಜ್ಜಿ ಕೈಲೇ ಮಾಡಿಸ್ಕೊಂಬಂದಿದ್ಯಾ ತಾನೆ? ಅಲ್ಲ, ಗೌರಜ್ಜಿ ಮಾಡೋ ತಿಂಡಿ ಮಾತ್ರ ಬಲು ಚೆನ್ನಾಗಿರೋದ್ ಕಣ ಜೋ, ಅದಕ್ಕೆ ಕೇಳ್ತಿರೋದು. ಒಂದ್ರಿಟ್ಟು ತಿಂಡಿ ಜೊತೆ ಒಂದ್ರಿಟ್ಟು ನಮ್ಗೆ ಮಜ್ಜಿಗೆ ಬೇಕಿತ್ ಕಣ. ಯಾಕ ಈಟ್ ಆಗಂಗ ಆಗ್ಬಿಟ್ಟೈತೆ ಈ ಬಿಸ್ಲಲ್ಲಿ ಕೆಲಸ ಮಾಡಿ 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 ಮಾಡಿ. ಮಜ್ಜಿಗೆ ಏನಾರು ತಗೊಂಬಂದಿದ್ಯೇನಜ? ಪಾಪ ಲೇ ನಿಂಗಣ್ಣ, ತಿಂಡಿ ಮತ್ತೆ ನಿಮ್ಮ ಅಜ್ಜಿ ಗೌರಜ್ಜಿ ಒಳ್ಳೆ ಬಿಸಿಬೇಳೆ ಬಾತ್ ಮಾಡ್ಕೊಟ್ಟು ಕಳ್ಸೈತ್ ಕಣಪ್ಪ. ಮಸ್ತಾಗೈತ್ ಕಣ್ರಪ್ಪ, ಸಕ್ಕತ್ತಾಗೈತೆ. ತಿಂದ್ರೆ ಇನ್ನೊಂದ್ರಿಟ್ಟು ತಿನ್ಬೇಕು ಅನ್ನಿಸ್ಬೇಕು, ಹಂಗ್ ಮಾಡ್ಕೊಟ್ಟು ಕಳ್ಸೈತೆ. ನಾನು ಅಲ್ಲೇ ಮಂತಾವ್ಲೆ ತಿನ್ಕೊಂಡ್ ಬಂದ್ಬಿಟ್ಟೆ ಕಣ್ರಪ್ಪ. ನನ್ಗೆ
ನಿಮ್ಮಜ್ಜಿ ಮಾಡ್ತೀರಾ ಇದು ನೋಡ್ಬಿಟ್ಟೆ. ಆ ವಾಸನೆಗೂ ಅದಕ್ಕೂ ಇಲ್ಲೇ ತಿಂದೋಗ್ಬಿಡ್ಬೇಕು, ಯಾವಾಗ ತಿನ್ನೋದು ಅನಿಸ್ತಿತ್ತು. ನಾನ್ ತಿನ್ಕೊಂಡ್ ಬಂದ್ಬಿಟ್ಟೆ ಕಣ್ಮಗ, ಬೇಜಾರ್ ಮಾಡ್ಕೊಬೇಡ್ರಿ. ಹೊಟ್ಟೆ ಬೇರೆ ಹಸಿತಿತ್ತು ನನಗೂ. ಹಂಗಾಗಿ ತಿನ್ಕೊಂಡ್ ಬಂದ್ಬಿಟ್ಟೆ. ಬಲು ಚೆನ್ನಾಗೈತೆ. ಪಕ್ಕದಲ್ಲಿ ಖಾರ ಎಲ್ಲ ಹಾಕಿಸ್ಕೊಂಡ್ ಬಂದಿದೀನಿ. ಬಿಸಿಬೇಳೆ ಬಾತ್ ಮಾಡಿಸ್ಕೊಂಡು ಬರ್ರಪ್ಪ, ತಿನ್ಕ ಬರ್ರಪ್ಪ. ತಣ್ಣಗಾಗ್ಬಿಟ್ರೆ ಆರ್ಕೊಂಡ್ಬಿಟ್ರೆ ಸರಿ ಆಗಲ್ಲ. ಬರ್ರಪ್ಪ, ತಿನ್ಕ ಬರ್ರಿ. ಬೆಳಿಗ್ಗೆ ಎದ್ದಾಗ್ಲಿ ನಾನು ಪಾಪ ಎದ್ದಡ್ಕಲ್ಲ ಬಂದಿರೋದ್ ಕೆಲ್ಸಕ್ಕೆ ಮುಗಿಸ್ಕೊಂಡು ಹೋಗ್ಬಿಡಿರಂತೆ, ಅದಕ್ಕೇನಂತೆ. ತಡಿ ರಂಗಜ್ಜ, ಇದೊಂದ್ ಸಾಲ ಐತೆ, ಒಂದ್ ಈಟ ಐತೆ. ಇದನ್ನ ಮುಗಿಸ್ಕೊಂಡ್ಬಿಟ್ಟು ಬೇಕಾದ್ರೆ ಬಂದ್ಬಿಟ್ಟು ನಾವು ಮಾಡ್ತೀವಿ. ನೀನು ಹೋಗ್ ಕೂತ್ಕ. ಅಲ್ಲ ಕಣ್ ರಂಗಜ್ಜು, ಏನ್ ನಮಗ್ ಬಿಟ್ಬಿಟ್ಟೆ ತಿಂಡಿ ತಿನ್ಬಿಟ್ಟಿದೆಯಲ್ಲ, ಏನ್ ಸಮಾಚಾರ ಅಂತ. ನಾನು ಗಂಗಣ್ಣ ಈಟೋತ್ತರ್ಗು ಇನ್ನೇನು ರಂಗಜ್ಜ ಬರುತ್ತೆ, 3 ಜನನು ಕೂತ್ಕೊಂಡು ತಿಂಡಿ ತಿಂದ್ರೆ ಆಗುತ್ತೆ ಅಂತ ನಾವು ಕಾಯ್ಕೊಂಡಿದೀವಿ. ನೋಡಿದ್ರೆ ನಮಗ್ ಬಿಟ್ಬಿಟ್ಟೆ ತಿನ್ಕೊಂಡ್ ಬಂದಿದ್ಯಲ್ಲ ರಂಗಜ್ಜ, ಲೆಕ್ಕ ಹಾಕು. ಅಲ್ಲ ಕಣಜ್ಜು, ಸಲ ಮಾತ್ರ ನಮ್ ಜೊತೆನೆ ತಿಂತಿದ್ದೆ ಏನಾರ ಕೆಲ್ಸಕ್ಕೆಲ್ಲ ಬಂದಾಗ. ಇವತ್ ನೋಡಿದ್ರೆ ಅದ್ಯಾಕೆ ಹಿಂಗೆ ಬಿಟ್ಬಿಟ್ಟೆ ತಿಂದಿದ್ಯಲ್ಲ, ಏನ್ ಸಮಾಚಾರ? ಪಾಪಾಲೇ, ಸಮಾಚಾರನೂ ಇಲ್ಲ ಎಂತದು ಇಲ್ಲ ಕಣ್ಮಗ. ಏನಂದ್ರೆ ನನಗೂ ಆಗಲ್ ಕಣಪ್ಪ. ಮೊದ್ಲಂತೂ ಒಂದ್ರಿಟ್ಟು ವಯಸ್ಸಿತ್ ಕಣ್ಮಗ, ತಡಿತಿತ್ತು, ನನ್ ದೇಹ ಶಕ್ತಿ ಎಲ್ಲ ಇತ್ತು. ಇವಾಗ ಸುಸ್ತಾಗ್ಬಿಡುದ್ ಕಣ್ಮಗ, ಆಗಲ್ಲ ಕಣೋ. ಅವತ್ತೊಂದ್ ದಿವಸ ಏನಾಯ್ತು ಗೊತ್ತಿಲ್ಲ ಪಾಪ, ನಮ್ಮ ಮನೆಯವ್ರಿಗೂ ಹೇಳಲ್ಲ ಕಣೋ. ನಮ್ಮ ಹುಡುಗ ಕುಮಾರಣ್ಣನ ಮುಂದೆ ಮಾತ್ರ ಹೇಳಿದೀನಿ ಆಟೆಯ. ನಮ್ಮ ಅಜ್ಜಿಗೆ ಹೇಳಿಲ್ಲ, ಎದ್ಕೊಂಡ್ಬಿಡುತ್ತಂತಾನೆ ಹೇಳಿಲ್ಲ. ನನ್ನ ಮಗಂದು ಅವತ್ತು ತಿಂಡಿ ಮಾಡಿಲ್ಲ, ಏನಿಲ್ಲ ಕಣ ಪಾಪ. ಒಂದ್ ತೊಟ್ಟು ನೀರ್ ಕುಡಿಲಿಲ್ಲ. ಎದ್ದಡ್ಕೆಲ್ಲದ್ರ ಬಂದ್ಬಿಟ್ಟು ಇಲ್ಲಿ ಟಮಸು ಸಸಿಗಳಿಗೆ ನೀರ್ ಬಿಡೋದು, ಬಳ್ಳಿ ಕಟ್ಟೋದೆಲ್ಲ ಮಾಡ್ತಿದ್ದೆ ಕಣ್ಮಗ. ಅದೇನಾಗ್ಬಿಡ್ತು, ತಲೆ ತಿರ್ಗಿ ರಪ್ಪ ಅಂತ ಬಿದ್ದೆ ಬಿಟ್ಟೆ ಕಣ್ಮಗ. ಅದ್ ಹೆಂಗ್ ಬಿದ್ದೆ ಅಂತ ಗೊತ್ತಾಗ್ಲಿಲ್ಲ ಕಣೋ ನನಗೆ. ಆಮೇಕಿಂದ ನನ್ನ ಅದೃಷ್ಟಕ್ಕೆ ಅವತ್ತು ನಮ್ಮ ಹುಡುಗ ಕುಮಾರಣ್ಣ ಅಲ್ಲೇ ಬಂದಿದ್ದ. ಅಪ್ಪ 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 ಏನಾಯ್ತಪ್ಪ ಅಂತ ಎದ್ದಡ್ಕೆನೆ ಒಂದ್ ಸ್ವಲ್ಪ ನೀರ್ ಕುಡಿಸಿ, ನೀರ್ ಚುಮ್ಸಿ, ಸಮಾಧಾನ ಮಾಡಿಸಿ ಎದಳ್ಸಿ ಹೆಸರಾಯ್ತು. ಆಮೇಕಿಂದ ಒಂದ್ರಿಟ್ಟು ಆಸ್ಪತ್ರೆ ಕರ್ಕೊಂಡೋದ. ಡಾಕ್ಟರ್ ಬೈದ್ರು, ಅಲ್ಲ ಕಣಜ್ಜ, ವಯಸ್ಸಾಯ್ತು, ನಿಮ್ಗೆ ಶಕ್ತಿ ಕಡಿಮೆ ಇರುತ್ತೆ, ರಕ್ತ ಕಡಿಮೆ ಆಗುತ್ತೆ ದೇಹದಲ್ಲಿ. ನೀವು ಮೊದ್ಲಂಗೆ ವಯಸ್ಸು ಹುಡುಗರು ಟೈಪ್ ಎಲ್ಲ ಆಡಂಗಿಲ್ಲ. ಬಿಗ್ಯಾಗಿ ತಿನ್ಬೇಕು, ಆರೋಗ್ಯ ನೋಡ್ಕೋಬೇಕು, ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಕೆಲಸ ಮಾಡೋ ಟೈಮಲ್ಲಿ ಮಾಡಿದ್ಯಲ್ಲ, ಇನ್ನೇನು 2 ಮಕ್ಳಿದಾರೆ ನೋಡ್ಕೊಳಕ್ಕೆ, ಚೆನ್ನಾಗಿರೋದು ಏನಾಗೈತಜ್ಜ ನಿನ್ಗೆ ಅಂತ ಬೈದ್ಬಿಟ್ರು ಕಣ್ಮಗ. ಅವತ್ತಿಂದ ಮಾತ್ರ ನಾನು ಮಾತ್ರ ತಿಂಡಿ ಮಾತ್ರ 8-8:30 ತಿನ್ಬಿಡ್ತೀನಿ ಕಣ್ಮಗ. ನೀನ್ ಏನಾರ ತಿಳ್ಕ. ಯಾಕ್ ಬೇಕು ಮತ್ತೆ, ಅಲ್ವಾ? ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಅಲ್ವೇನ್ ಮಗ ಎಲ್ಲ ಕೆಲ್ಸಗಳು ಮಾಡ್ಕೊಳೋದು. ಆರೋಗ್ಯ ಕೆಡಿಸ್ಕೊಂಡ್ಬಿಟ್ರೆ ಆಗುತ್ತಾ? ಅದಕ್ಕೋಸ್ಕರ ಅತ್ಲಕ್ ತಿನ್ಕೊಂಡ್ ಬಂದ್ಬಿಡ್ತೀನಿ ಕಣ್ಮಗ ನಾನು. ಎಲ್ಲ ಈ ವಾದ್ಯ ಯಾವಾಗ್ಲೂ ಹಿಂಗೆ ಮಾಡೋದ್ ಹೇಳು. ಏನ್ ಬುದ್ಧಿ ಕಲಿಯಲ್ಲ, ಏನಿಲ್ಲ. ಪಾಪ ಗೌರಜ್ಜಿಗೆ ಏನಾರು ಗೊತ್ತಾದ್ರೆ ಆ ವಜ್ಜಿ ಸುಮ್ಕಿರುತ್ತಾ? ಅದೆಷ್ಟು ಯೋಚನೆ ಮಾಡ್ಕೊಂಡ್ ಕೂತ್ಕೊಳತ್ತು ಏನ. ಈ ವಜ್ಜಿಗೂ ಒಂದ್ರಿಟ್ಟು ಜ್ಞಾನ ಅಂತ ಇದಿರ್ಬೇಕು. ವಯಸ್ಸಾದ್ಮೇಲೆ ಹೆಂಗಿರ್ಬೇಕು, ಕರೆಕ್ಟ್ ಟೈಮಿಗೆ ಆರೋಗ್ಯ ನೋಡ್ಕೊಳನ, ತಿಂಡಿ ತಿನ್ಕೊಳನ, ಊಟ ಮಾಡ್ಕೊಳನ, ಮಾತ್ರೆ ನುಂಗನ ಇಲ್ಲ. ಜ್ವರ ಬರ್ತಿರ್ಲಿ, ಮಾಮೂಲಿ ಹುಷಾರಿರ್ಲಿ, ಎದಳುತ್ತೆ, ತೋಟದ ಕಡೆ ಓಡ್ ಬರುತ್ತೆ ಈ ವಜ್ಜ. ಹೋಗ್ಲಿ ಬಿಡ್ ಪಾಪ, ಭಯಪಡ್ಕೊಂಡು ಸುಮ್ಕಿರೋ ಜಗಣ. ಲೇ, ನಿಮ್ಮ ಅಜ್ಜಿ ಮುಂದೆ ಏನಾರು ಹೇಳ್ಗಿಳಿದ ಪಾಪ ಜಗಣ. ಅಪ್ ತಪ್ಪಿನ ಹೇಳ್ಬೇಡ್ಕಣ್ ಮಗು. ಮತ್ತೆ ನಿಮ್ಮ ಅಜ್ಜಿ ಇನ್ನೊಂದ್ ದಿವಸ ತೋಟದ ಕಡೆ ಎಲ್ಲೂ ಕಳ್ಸೋದೇ ಇಲ್ಲ ಕಣ್ ಪಾಪ. ಮತ್ತೆ ನಿನ್ ದಮ್ಮಯ್ಯ ಅಂತೀನಿ, ಏನಿಲ್ಲ ಒಂದ್ರಿಟ್ಟು ತಿಂಡಿ ತಿಂದಿಲ್ಲ ಅಂತ ತಲೆ ತಿರುಗಿದ್ ಬಿದ್ದಿದ್ದು ಅಟ್ಟೆಯ. ಅದ್ ಬಿಟ್ರೆ ಇನ್ನೇನೇನಿಲ್ಲ. BP ಶುಗರ್ ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ಡಾಕ್ಟ್ರು ಏನು ಆಗಿಲ್ಲ ಕಣಜ್ಜ, ಆರಾಮಾಗಿದೀಯಾ. ಇಷ್ಟ ವಯಸ್ಸಾದ್ರೂ ಒಂದು BP ಇಲ್ಲ, ಶುಗರ್ ಇಲ್ಲ. ನೀನೇ ಒಂಥರ ಪುಣ್ಯವಂತ ಕಣಜ್ಜ. ಆರೋಗ್ಯ ಚೆನ್ನಾಗಿ ನೋಡ್ಕ. ಆರೋಗ್ಯ ಚೆನ್ನಾಗಿರುವಾಗ ಭಗವಂತ ಆರೋಗ್ಯ ಕೊಟ್ಟಿದ್ದಾನೆ, ನೋಡ್ಕೊಂಡು ನೆಮ್ಮದಿಯಾಗಿ ಇರೋದ್ ಕಲಿಯಜ್ಜು ಅಂತ ಬೈದು ಡಾಕ್ಟ್ರು ಕಳ್ಸಿರು ಕಣ್ಮಗ. ಎಲ್ಲ ನಡೆಯೋ ಜಾತ್ಲಗಿ. ಯಾಕಪ್ಪ ಬೇಕು, ಹೊಟ್ಟೆ ಬೇರೆ ಹಸಿತೈತೆ, ಬೇಗ ಬೇರೆ ಎದ್ದಿದ್ದಕ್ಕೂ ಅದಕ್ಕೂ. ನೀನ್ ಬೇರೆ ಏನೇನು ಹೇಳ್ತಿದ್ಯಾ, ತಿಂಡಿ ತಿನ್ಲಿಲ್ಲ ಅಂದ್ರೆ ತಲೆ ತಿರುಗಿ ಬಿದ್ಬಿಟ್ಟೆ ಅವತ್ತು ಅಂತ. ಯಾಕ್ ಬೇಕು, ನಡಿಯಪ್ಪ. ಕೆಲ್ಸ ಬೇಕಾದಷ್ಟು ಇದ್ದಿದ್ದೇನೆ, ಜೀವನ ಪೂರ್ತಿ ಕೆಲಸ ಮಾಡ್ಕೊಳ್ತೀವಿ. ನಡಿ ರಂಗಜ್ಜು. ತಿಂಡಿ ಎಲ್ಲಿ ತಗೊಂಬ, ನಡಿ. ಅಲ್ಲೇ ನೆರಳಲ್ಲಿ ಕೂತ್ಕೊಂಡು ತಿಂಡಿ ತಿನ್ನೋದ್ ಮೊದ್ಲು. ತಿಂಡಿ ತಿನ್ಕೊಂಡು ಅದ್ ಏನಿದ್ರು ಕೆಲಸ ನೋಡೋದಂತೆ, ಅದಕ್ಕೇನಂತೆ.